ಡಿಪ್ರೆಷನ್ ಡಿಪ್ರೆಷನ್ ಡಿಪ್ರೆಷನ್. ಆದರೆ ಎಲ್ಲ ಯೋಗಗಳನ್ನು ಡಿಪ್ರೆಷನ್ ಇರೋರು ಮಾಡ್ಬೋದಾ ಅಂತ ಕೇಳಿದರೆ, ಎಲ್ಲ ಕಾಯಿಲೆಗಳನ್ನು ಮೆಡಿಸಿನ್ಸ್ ಇಲ್ಲದೆ ಕ್ಯೂರ್ ಮಾಡ್ಬೋದಾ? ಒಂದು ಬ್ಯಾಕ್ ಪೇನ್ ಮತ್ತೆ ನೀ ಪೇನ್ ಇರೋರು ಸಹ ಯೋಗನ ಮಾಡಬಹುದಾ? ಯೋಗ ಅಂತ ಅಂದರೆ ನೀವು ಹಣೆನ ನೆಲಕ್ಕೆ ತಾಗಿಸೋದು, ಶೀರ್ಷಾಸನ ಮಾಡೋದು ಮಾತ್ರ ಅಲ್ಲ. ಯಾವುದೇ ಸಿಸ್ಟಮ್ ಆಫ್ ಮೆಡಿಸಿನ್ ಎಲ್ಲ ರೀತಿಯ ಕಾಯಿಲೆಗಳನ್ನು ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಲೈಫ್ ಅಟ್ ನೇಚರ್ ಯೂಟ್ಯೂಬ್ ಚಾನಲ್. ಈಗಿನ ಒಂದು ಲೈಫ್ ಸ್ಟೈಲ್ಗೆ ನಿದ್ದೆ ಅನ್ನೋದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ. ಎಲ್ಲ ಕರೆಕ್ಟಾಗಿ ಆದರೂ ನಿದ್ದೆ ಒಂದರಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾನೆ ಇದೆ. ಸೊ ಈ ಒಂದು ನಿದ್ದೆನ ಫಿಕ್ಸ್ ಮಾಡಿದ್ರೆ ನಮ್ಮ ಒಂದು ಜೀವನದ ಅರ್ಧ ಸಮಸ್ಯೆನೇ ಫಿಕ್ಸ್ ಆಗೋಗುತ್ತೆ ಅಂತ ಜನರ ಒಂದು ಅಭಿಪ್ರಾಯ, ನನ್ನ ಅಭಿಪ್ರಾಯ ಕೂಡ. ಸೊ ಈ ಒಂದು ಪ್ರಾಪರ್ ನಿದ್ದೆ ರೊಟೀನ್ನ ಫಿಕ್ಸ್ ಮಾಡೋದಕ್ಕೋಸ್ಕರ ಯಾವ ಯೋಗ ಉತ್ತಮ ಅಂತ ನಮ್ಮ ಡಾಕ್ಟರ್ ಅದಿತಿ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಿದ್ದೆ ಸಮಸ್ಯೆ ಅಥವಾ ನಿದ್ದೆ ಕಾಯಿಲೆ ಅನ್ನುವಂಥದ್ದು ಹಲವಾರು ಕಾರಣಗಳಿಂದ ಬರ್ತಾ ಇದೆ. ಕೆಲವು ಕಾಯಿಲೆಗಳಿಂದ ನಿದ್ದೆ ಸಮಸ್ಯೆ ಆಗ್ಬೋದು, ಇಲ್ಲ ಮಾನಸಿಕ ಒತ್ತಡದಿಂದ ನಿದ್ದೆ ಸಮಸ್ಯೆ ಇರ್ಬೋದು, ಅಥವಾ ಕೆಲವರಿಗೆ ನಿದ್ದೆಯ ರುಟೀನ್ ಇಲ್ಲದೆ ಇರುವಂಥದ್ದು, ಪ್ರತಿದಿನ ಲೇಟಾಗಿ ಮಲಗಿ ಅಭ್ಯಾಸ ಇರೋರು ಅಥವಾ ನೈಟ್ ಶಿಫ್ಟ್ ಮಾಡೋರು ಇರ್ಬೋದು. ಇಂಥವರಿಗೆಲ್ಲ ನಿದ್ದೆ ಸಮಸ್ಯೆ ತುಂಬ ಸಾಧಾರಣವಾಗಿ ಕಂಡುಬರುತ್ತೆ. ಆದ್ದರಿಂದ ಯಾವಾಗಲೂ ಮಲಗುವ ಸಮಯದಲ್ಲಿ ನೀವು 10-10:30 ಮಲಗ್ತೀರಾ ಅಂತ ಹೇಳಿದ್ರೆ, ಮಲಗುವ ಒಂದು ಅರ್ಧ ಗಂಟೆ ಮುಂಚೆ ಗೈಡೆಡ್ ರಿಲ್ಯಾಕ್ಸೇಷನ್ ಅಂದರೆ ಯಾವುದಾದರೂ ಒಂದು ಮಾಧ್ಯಮದ ಮೂಲಕ, ಸ್ಪೆಷಲಿ ಆಡಿಯೋ ಅಂತ ಹೇಳ್ತೀವಿ ನಾವು, ಆಡಿಯೋ ರಿಲ್ಯಾಕ್ಸೇಷನ್, ಯಾವುದಾದರೂ ಒಂದು ಆಡಿಯೋನ ಹಾಕಿಕೊಂಡು ಅದರಲ್ಲಿ ರಿಲ್ಯಾಕ್ಸೇಷನನ್ನು ಕೇಳ್ತಾ ಮಲಗುವಂಥದ್ದು, ಇದು ಒಂದು ಯೋಗದ ಪ್ರಾಕ್ಟೀಸ್. ಅಥವಾ ಕೆಲವರಿಗೆ ನಾವು ಮೆಡಿಟೇಷನನ್ನು ಹೇಳಿಕೊಡ್ತೀವಿ. ಅಂದರೆ ಮೆಡಿಟೇಷನನ್ನು ಎಲ್ಲರೂ ಮಾಡೋ ಹಾಗಿಲ್ಲ, ಆದರೆ ಕೆಲವು ಮೆಡಿಟೇಷನ್ಗಳು ನಿದ್ದೆಯ ಕಾಯಿಲೆ ಅಥವಾ ನಿದ್ದೆಯ ತೊಂದರೆಯನ್ನು ದೂರ ಮಾಡುತ್ತೆ. ಸೊ ಗೈಡೆಡ್ ರಿಲ್ಯಾಕ್ಸೇಷನ್ ಅಥವಾ ಧ್ಯಾನದ ಮೂಲಕ ನಿದ್ದೆ ಸಮಸ್ಯೆಯನ್ನು ದೂರ ಮಾಡಬಹುದು. ಸೊ ಬ್ಯಾಕ್ ಪೈನ್ ಮತ್ತೆ ನೀ ಪೈನ್ ಅನ್ನೋದು ಈಗ ಸರ್ವೇ ಸಾಮಾನ್ಯ ಆಗಿದೆ. ಮುಂಚೆ ಎಲ್ಲ ಬರೀ ವಯಸ್ಸಾಗಿರೋರ್ಗೆ ಬರ್ತಿತ್ತು, ಈಗ ಟೀನೇಜರ್ಸ್ಗೂ ಬರ್ತಿದೆ, ವಯಸ್ಕರಿಗೂ ಬರ್ತಿದೆ. ಸೊ ಈ ಒಂದು ಬ್ಯಾಕ್ ಪೈನ್ ಮತ್ತೆ ನೀ ಪೈನ್ ಇರೋರು ಸಹ ಯೋಗನ ಮಾಡಬಹುದಾ? ಮಾಡೋ ಹಾಗಿದ್ರೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಡಾಕ್ಟರ್ ಅದಿತಿ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಇದು ತುಂಬಾ ಸರ್ವೇ ಸಾಮಾನ್ಯವಾಗಿ ಕೇಳುವಂತ ಒಂದು ಪ್ರಶ್ನೆ. ಡಾಕ್ಟ್ರೆ, ನನಗೆ ಮಂಡಿ ನೋವಿದೆ, ಬೆನ್ನು ನೋವಿದೆ, ನೀವು ನೋಡಿದ್ರೆ ಯೋಗ ಮಾಡಿ ಅಂತ ಹೇಳ್ತೀರಾ. ಆದ್ರೆ ಡಾಕ್ಟರ್ ನನಗೆ ಕೆಳಗೆ ಕುತ್ಕೋಬೇಡಿ, ಜಾಸ್ತಿ ಕೆಲಸ ಮಾಡಬೇಡಿ, ಭಾರ ಎತ್ತಬೇಡಿ, ತುಂಬಾ ಮೆಟ್ಲನ್ನ ಹತ್ತಬೇಡಿ ಅಂತ ಹೇಳಿದ್ದಾರೆ. ನಾನು ಹೇಗೆ ಯೋಗ ಮಾಡೋದು ಅಥವಾ ನಾನು ಮಾಡ್ಬೋದಾ ಬೇಡವಾ ಅಂತ ತುಂಬಾ ಜನ ಕೇಳ್ತಾರೆ. ಯೋಗ ಅಂತಂದ್ರೆ ನೀವು ಹಣೆನ ನೆಲಕ್ಕೆ ತಾಗಿಸೋದು, ಶೀರ್ಷಾಸನ ಮಾಡೋದು ಮಾತ್ರ ಅಲ್ಲ. ಯೋಗದಲ್ಲಿ ನಾವು ಥೆರಪಿ ಯೋಗ ಅಂತ ಹೇಳ್ತೀವಿ. ಅಂದರೆ ಯಾರಿಗಾದರೂ ಈ ಥರ ಸಮಸ್ಯೆ ಇದ್ದರೆ, ಸ್ಪೆಷಲಿ ಮಂಡಿ ನೋವು, ಬೆನ್ನು ನೋವು ಇರೋರಲ್ಲಿ ಆಸನಗಳನ್ನು ಅಥವಾ ಕೆಲವು ಪೋಶ್ಚರ್ಗಳನ್ನು ಮಾಡಿಫೈ ಮಾಡ್ತೀವಿ. ಅಂದರೆ ಅವರ ಫ್ಲೆಕ್ಸಿಬಿಲಿಟಿಗೆ, ಅವರ ವಯಸ್ಸಿಗೆ ಅನುಗುಣವಾಗಿ ಅವರಿಗೆ ಯಾವ ಹಂತದಲ್ಲಿ ಮಾಡೋದಕ್ಕೆ ಆಗುತ್ತೆ ಅದರಿಂದ ಅವರ ಮಂಡಿ ನೋವು ಕಡಿಮೆ ಆಗೋ ಹಾಗೆ ಬೆನ್ನು ನೋವು ಕೂಡ ಕಡಿಮೆ ಆಗೋ ಹಾಗೆ ಮಾಡಿಫೈಡ್ ಯೋಗ ಅಥವಾ ಥೆರಪಿ ಯೋಗವನ್ನು ಹೇಳಿಕೊಡ್ತೀವಿ. ಅದನ್ನು ಮಾಡೋದ್ರಿಂದ ಬೇರೆ ರೀತಿಯ ಅಡ್ವಾಂಟೇಜ್ ಕೂಡ ಇದೆ, ಹಾಗೆ ನಿಮ್ಮ ಮಂಡಿ ನೋವು ಮತ್ತು ಬೆನ್ನು ನೋವಿಗೂ ಕೂಡ ಸಹಕಾರಿಯಾಗುತ್ತೆ. ಸೊ ಈ ನಡುವೆ ಸರ್ವೇ ಸಾಮಾನ್ಯವಾಗಿ 5ನೇ ಕ್ಲಾಸ್ ಮಕ್ಕಳಿಂದ ಹಿಡಿದು 65 ವಯಸ್ಸು ಮುದುಕರವರೆಗೂ ಅವರ ಬಾಯಲ್ಲಿ ಬರ್ತಕ್ಕಂತಹ ಪದ ಏನು ಅಂತಂದ್ರೆ ಡಿಪ್ರೆಷನ್ ಡಿಪ್ರೆಷನ್ ಡಿಪ್ರೆಷನ್. ಸೊ ಈ ಒಂದು ಡಿಪ್ರೆಷನ್ ಇಂದ ಹೊರಗಡೆ ಬರಕ್ಕೆ ಯಾವ ಒಂದು ಯೋಗನ ಮಾಡಬೇಕು ಅಂತ ನಮ್ಮ ಡಾಕ್ಟರ್ ಅದಿತಿ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಇತ್ತೀಚಿನ ದಿನಗಳಲ್ಲಿ ಯೋಗದ ಬಗ್ಗೆ ತುಂಬ ಅವೇರ್ನೆಸ್ ಜಾಸ್ತಿ ಆಗಿದೆ. ಕೆಲವು ದೇವಸ್ಥಾನಗಳಲ್ಲಿರ್ಬೋದು, ಹಾಲ್ಗಳಲ್ಲಿರ್ಬೋದು, ಸಮುದಾಯ ಭವನದಲ್ಲಿರ್ಬೋದು, ಇಲ್ಲ ಕಮ್ಯುನಿಟಿಯಲ್ಲಿ ಯೋಗವನ್ನು ಮಾಡುವಂಥವ್ರು ಜಾಸ್ತಿ ಆಗಿದ್ದಾರೆ. ಅಲ್ಲಿ ಯಾರು ಒಬ್ಬರು ಯೋಗ ಟೀಚರ್ ಬರ್ತಾರೆ, ನಿಮಗೆ ಈ ಥರದ ಯೋಗಗಳನ್ನು ಮಾಡಿ ಅಂತ ಪ್ರತಿದಿನ ಜನರಲ್ ಆಗಿ ಹೇಳ್ತಾರೆ. ಆದರೆ ಎಲ್ಲ ಯೋಗಗಳನ್ನು ಡಿಪ್ರೆಷನ್ ಇರೋರು ಮಾಡ್ಬೋದಾ ಅಂತ ಕೇಳಿದರೆ ಖಂಡಿತ ಇಲ್ಲ. ಡಿಪ್ರೆಷನ್ ಇರೋರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತುಂಬ ಜನಕ್ಕೆ ಧ್ಯಾನ ಮಾಡೋದು ಅಂದರೆ ಇಷ್ಟ, ಅಥವಾ ಧ್ಯಾನದ ಬಗ್ಗೆ ತುಂಬ ಜನ ತಿಳ್ಕೊಂಡಿದ್ದಾರೆ. ಮೆಡಿಟೇಷನ್ ಮಾಡಿದ್ರೆ ನನ್ನ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ತುಂಬ ಕಾಮ್ನೆಸ್ ಅನಿಸುತ್ತೆ, ಮನಸ್ಸಿನ ಆಲೋಚನೆಗಳೆಲ್ಲ ಕಡಿಮೆ ಆಗುತ್ತೆ. ಖಂಡಿತ ಹೌದು. ಆದರೆ ಡಿಪ್ರೆಷನ್ ಇರೋರು ಕೆಲವು ರೀತಿಯ ಧ್ಯಾನಗಳನ್ನು ಮಾಡಿದಾಗ ಅವರು ಮತ್ತೂ ಡಿಪ್ರೆಷನ್ಗೆ ಒಳಗಾಗುವಂತಹ ಸಾಧ್ಯತೆ ಜಾಸ್ತಿ ಇದೆ. ಆದ್ದರಿಂದ ಡಿಪ್ರೆಷನ್ ಇರೋರು ಡೈರೆಕ್ಟಾಗಿ ಧ್ಯಾನವನ್ನು ಮಾಡದೆ ಆದಷ್ಟು ಆಸನಗಳನ್ನು ಅಥವಾ ಸೂರ್ಯ ನಮಸ್ಕಾರಗಳ ಪ್ರಾಕ್ಟೀಸ್, ಇಲ್ಲ ಅಂತಂದರೆ
ವಿಗರಸ್ ಬ್ರೀತಿಂಗ್, ಈ ಕಪಾಲಭಾತಿ ಇರ್ಬೋದು, ಭಸ್ತ್ರಿಕಾ ಇರ್ಬೋದು, ಇವುಗಳನ್ನು ಯಾವುದಾದರೂ ಯೋಗ ಡಾಕ್ಟರ್ ಅಥವಾ ಯೋಗ ಥೆರಪಿಸ್ಟ್ ಕೆಳಗಡೆ ಗೈಡೆನ್ಸ್ ತಗೊಂಡು ಮಾಡೋದ್ರಿಂದ ಡಿಪ್ರೆಷನನ್ನು ಯೋಗದ ಮೂಲಕ ಕಡಿಮೆ ಮಾಡ್ಬೋದು. ಧ್ಯಾನವನ್ನು ಎಲ್ಲರೂ ಮಾಡೋದನ್ನು ಅವಾಯ್ಡ್ ಮಾಡಿ, ಸ್ಪೆಷಲಿ ಡಿಪ್ರೆಷನ್ ಇರುವಂಥವರು ಇದರಿಂದ ಡಿಪ್ರೆಷನ್ ಜಾಸ್ತಿ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಲೈಫ್ ಸ್ಟೈಲ್ ಮತ್ತೆ ಆಹಾರ ಪದ್ಧತಿಯಿಂದ ಈ ನಡುವೆ ಥೈರಾಯ್ಡ್ ಮತ್ತೆ ಡಯಾಬಿಟಿಸ್ ಅನ್ನೋದು ಸರ್ವೇ ಸಾಮಾನ್ಯ ಆಗೋಗಿದೆ. ಸೊ ಪ್ರತಿ 4 ಇಂಡಿಯನ್ ಅಲ್ಲಿ ಒಬ್ರಿಗೆ ಡಯಾಬಿಟಿಸ್ ಈಗ ಕಡಾಖಂಡಿತವಾಗಿ ಬಂದೇ ಬರುತ್ತೆ ಅಂತ ಒಂದು ಲೇಟೆಸ್ಟ್ ರಿಸರ್ಚ್ ಹೇಳುತ್ತೆ. ಸೊ ಈ ಒಂದು ಥೈರಾಯ್ಡ್ ಮತ್ತೆ ಡಯಾಬಿಟಿಸ್ ನ ನ್ಯಾಚುರೋಪತಿ ಮುಖಾಂತರ ಕ್ಯೂರ್ ಮಾಡ್ಕೋಬಹುದಾ? ನಾವು ಕಾಯಿಲೆಗಳನ್ನು 2 ರೀತಿಯಾಗಿ ವಿಂಗಡಿಸ್ತೀವಿ. ಒಂದು ಕಮ್ಯುನಿಕೇಬಲ್ ಡಿಸೀಸ್ ಮತ್ತು ನಾನ್ ಕಮ್ಯುನಿಕೇಬಲ್ ಡಿಸೀಸ್, ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡದೇ ಇರುವಂತಹ ಕಾಯಿಲೆಗಳು. ಅದೆಲ್ಲವೂ ಕೂಡ ಜೀವನ ಶೈಲಿಯ ಕಾಯಿಲೆ ಅಥವಾ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಇತ್ತೀಚಿನ ದಿನದಲ್ಲಿ ತುಂಬ ಕಾಮನ್ ಆಗಿ, ಅದರೂ ನಮ್ಮ ಭಾರತದಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಕಾಯಿಲೆಯಲ್ಲಿ 2 ಡಯಾಬಿಟಿಸ್ ಮತ್ತು ಥೈರಾಯ್ಡ್. ಜೀವನ ಶೈಲಿಯ ಕಾಯಿಲೆಗಳಾಗಿರೋದ್ರಿಂದ ಇದನ್ನು ನೀವು ಜೀವನ ಶೈಲಿಯಿಂದ ಹಾಗೂ ನ್ಯಾಚುರಲ್ ಲೈಫ್ ಸ್ಟೈಲಿಂದನೇ ಇದನ್ನು ಕಡಿಮೆ ಮಾಡ್ಕೊಳ್ಬೋದು, ಜೊತೆಗೆ ರಿವರ್ಸ್ ಕೂಡ ಮಾಡ್ಬೋದು. ಆದ್ದರಿಂದ ಈ ಜೀವನ ಶೈಲಿಯ ಕಾಯಿಲೆಗಳನ್ನು ನ್ಯಾಚುರಲಿ ಹೀಲ್ ಮಾಡ್ಕೊಳ್ಳಿ, ರಿವರ್ಸ್ ಮಾಡ್ಕೊಳ್ಳಿ. ಯಾವುದೇ ರೀತಿಯ ಮೆಡಿಸಿನ್ ಮೇಲೆ ನೀವು ಡಿಪೆಂಡ್ ಆಗಬೇಕಾದಂಥ ಅನಿವಾರ್ಯತೆ ಖಂಡಿತ ಇಲ್ಲ. ಯೋಗ ಅಂತ ಅನ್ನೋದು ಇಟ್ಸ್ ಅ ನೇಚರ್ ಮೀನ್ಸ್ ಅಂತ ನಮ್ಮೆಲ್ಲರಿಗೂ ಗೊತ್ತು. ಅದ್ರ ಜೊತೆಗೇನೆ ನ್ಯಾಚುರೋಪತಿ ಅನ್ನೋ ಒಂದು ಪದದಲ್ಲೇ ನೇಚರ್ ಕೂಡ ಇದೆ. ಸೊ ಈ ಯೋಗ ಮತ್ತೆ ನ್ಯಾಚುರೋಪತಿ ಎರಡೂ ಒಟ್ಟಿಗೆ ಹೇಗೆ ಕೆಲಸ ಮಾಡುತ್ತೆ, ಹೇಗೆ ನ್ಯಾಚುರಲಿ ಹೀಲ್ ಮಾಡುತ್ತೆ ಅಂತ ನಮ್ಮ ಡಾಕ್ಟರ್ ಅದಿತಿ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಹೀಲ್ ಅನ್ನುವಂಥದ್ದು ಒಂದು ನ್ಯಾಚುರಲ್ ಪ್ರೋಸೆಸ್. ಇದಕ್ಕೆ ಯಾವುದೇ ರೀತಿಯ ಕೆಮಿಕಲ್ ಆಗಲಿ ಹೊರಗಡೆಯಿಂದ ಏನೂ ತಗೊಳ್ಬೇಕು ಅಂತ ಇಲ್ಲ. ಹೀಲ್ ಅನ್ನುವಂಥದ್ದೇ ನ್ಯಾಚುರಲ್ ಅಂದಾಗ ನ್ಯಾಚುರಲಿ ಹೀಲ್ ಆಗುವಂಥದ್ದು ತುಂಬ ಇಂಪಾರ್ಟೆಂಟ್. ನಾನು ಮುಂಚಿನ ಕೆಲವು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಯಾಕೆ ಮಾತ್ರೆಗಳನ್ನು ತಗೊಂಡ್ರೆ ಅದರ ಸೈಡ್ ಎಫೆಕ್ಟ್ ಏನು, ಅಥವಾ ನಮ್ಮ ಜೀವನ ಶೈಲಿಯ ಕಾಯಿಲೆಗಳನ್ನು ನಾವು ಸರಿ ಮಾಡಿಸ್ಕೊಳ್ಳೋದಕ್ಕೆ ನ್ಯಾಚುರಲ್ ಆಗಿ ಬಿಟ್ಟು ಬೇರೆ ಏನು ಅಂಶಗಳನ್ನು ಬಳಸ್ತೀವಿ, ಅದರಿಂದ ಉಪಯೋಗ ಆಗೋದಕ್ಕಿಂತ ದೇಹಕ್ಕೆ ಅದರ ಹಾನಿಕಾರಕನೇ ಜಾಸ್ತಿ ಅಂತ ಹೇಳ್ಬೋದು. ಯೋಗ ಅಂತ ಅಂದ್ರೆ ನಮ್ಮೆಲ್ಲರಿಗೂ ಸ್ಕೂಲಲ್ಲಿ ಸರ್ವೇ ಸಾಮಾನ್ಯವಾಗಿ ಸೂರ್ಯ ನಮಸ್ಕಾರನ ಹೇಳ್ಕೊಟ್ಟಿರ್ತಾರೆ. ಸೊ ಈ ಸೂರ್ಯ ನಮಸ್ಕಾರ ಅಂತ ಅನ್ನೋದು ನಮ್ಮ ಒಂದು ಓವರ್ ಆಲ್ ಹೆಲ್ತ್ಗೆ ಹೇಗೆ ಅಡ್ವಾಂಟೇಜಸ್ ಆಗಿ ಕೆಲಸ ಮಾಡುತ್ತೆ ಅಂತ ನಮ್ಮ ಡಾಕ್ಟರ್ ಅದಿತಿ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಯೋಗದಲ್ಲಿ ಎಲ್ಲ ರೀತಿಯ ಕಾಯಿಲೆಗಳಿಗೆ ಇರುವಂತಹ ಒಂದು ಅಭ್ಯಾಸ ಅಂತ ಹೇಳಿದ್ರೆ ಸೂರ್ಯ ನಮಸ್ಕಾರ. ನಮ್ಮ ಪುರಾಣಗಳಲ್ಲಿ ಹೇಳಿದ ಹಾಗೆ ಆರೋಗ್ಯಂ ಭಾಸ್ಕರಾದಿಚೇತ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಆರೋಗ್ಯ ಸೂರ್ಯನಿಂದ ಬರುತ್ತೆ. ಸೂರ್ಯನ ಮೇಲೆ ನಮ್ಮ ಆರೋಗ್ಯ ಅಥವಾ ಸೂರ್ಯನಿಂದ ನಮ್ಮ ಆರೋಗ್ಯದಲ್ಲಿ ಬದಲಾವಣೆಗಳಾಗ್ತಾ ಇರುತ್ತೆ. ಆದ್ರಿಂದ ಆ ಸೂರ್ಯನಿಗೆ ನಮಸ್ಕಾರ ಮಾಡುವಂಥದ್ದು ಯೋಗದಲ್ಲಿ ನಾವು ಸೂರ್ಯ ನಮಸ್ಕಾರ ಅಂತ ಹೇಳ್ತೀವಿ. ಈ ಸೂರ್ಯ ನಮಸ್ಕಾರದಲ್ಲಿ ಕೇವಲ ಆಸನಗಳ ಅಭ್ಯಾಸ ಮಾತ್ರ ಅಲ್ಲ, ನೀವು ಉಸಿರಾಟವನ್ನು ಕೂಡ ಬಳಸ್ತೀರಾ. ಹಾಗೆ ಮನಸ್ಸಿನ ಏಕಾಗ್ರತೆ ಕೂಡ ಜಾಸ್ತಿ ಆಗುತ್ತೆ. ತಲೆಯಿಂದ ಹಿಡಿದು ಕಾಲಿನ ತನಕ ಎಲ್ಲ ರೀತಿಯ ಸ್ನಾಯುಗಳಿಗಿರ್ಬೋದು, ನಿಮ್ಮ ಜಾಯಿಂಟ್ಸ್ಗಳಿಗಿರ್ಬೋದು, ಒಂದು ಸ್ಟ್ರೆಚ್, ಒಂದು ಅಭ್ಯಾಸ, ಒಂದು ಪ್ರಾಕ್ಟೀಸ್ ಸಿಗುತ್ತೆ ಅಂತ ಹೇಳಿದ್ರೆ ಅದು ಸೂರ್ಯ ನಮಸ್ಕಾರ. ಸೊ ಎಲ್ಲ ರೀತಿಯ ಕಾಯಿಲೆಗಳಿಗೂ ಸೂರ್ಯ ನಮಸ್ಕಾರ ಅನ್ನುವಂಥದ್ದು ಒಂದು ಬೆಸ್ಟ್ ಪ್ರಾಕ್ಟೀಸ್. ಅದೇ ಥರ ಹಲವಾರು ಮಾನಸಿಕ ಕಾಯಿಲೆ ಬರುವಂಥದ್ದು ನಮ್ಮ ಉಸಿರಾಟದ ಅಭ್ಯಾಸ ಬದಲಾಗೋದ್ರಿಂದ. ತುಂಬ ಜನ ಏನು ಮಾಡ್ತಾರೆ, ಓವರ್ ಥಿಂಕಿಂಗ್ ಮಾಡೋರು ಅಥವಾ ಫೋಕಸ್ಡ್ ವರ್ಕ್ ಮಾಡೋರು ಅಥವಾ ಟೆನ್ಷನ್ ಇರುವಂಥವ್ರು ಉಸಿರಾಡೋದನ್ನೇ ಮರೆತಿರ್ತಾರೆ. ಆ ಥರ ಮಾಡಿದಾಗ ಏನಾಗುತ್ತೆ, ಅದರ ಪರಿಣಾಮ ಮಾನಸಿಕ ಆರೋಗ್ಯ ಮಾತ್ರ ಅಲ್ಲದೆ ದೈಹಿಕ ಆರೋಗ್ಯದ ಮೇಲೂ ಪರಿಣಾಮ ಬೀರ್ತಾ ಬರುತ್ತೆ. ಆದ್ದರಿಂದ ಪ್ರಾಣಾಯಾಮದ ಅಭ್ಯಾಸ ಮಾಡೋದ್ರಿಂದ ಉಸಿರಾಟದ ಚಲನೆ ಕರೆಕ್ಟ್ ಆಗುತ್ತೆ, ಮಾನಸಿಕ ಆರೋಗ್ಯ ಕೂಡ ವೃದ್ಧಿ ಆಗ್ತಾ ಬರುತ್ತೆ. ಅದು ಸರಿಯಾದರೆ ದೇಹದಲ್ಲಿರುವಂಥ ಎಲ್ಲ ಕಾಯಿಲೆಗಳನ್ನು ನೀವು ದೂರ ಮಾಡ್ಕೊಳ್ಬೋದು. ಯೋಗ ಅಂತ ಅನ್ನೋದು ಇಟ್ಸ್ ಅ ನೇಚರ್ ಮೀನ್ಸ್ ಅಂತ ನಮ್ಮೆಲ್ಲರಿಗೂ ಗೊತ್ತು. ಅದ್ರ ಜೊತೆಗೇನೆ ನ್ಯಾಚುರೋಪತಿ ಅನ್ನೋ ಒಂದು ಪದದಲ್ಲೇ ನೇಚರ್ ಕೂಡ ಇದೆ. ಸೊ ಈ ಯೋಗ ಮತ್ತೆ ನ್ಯಾಚುರೋಪತಿ ಎರಡೂ ಒಟ್ಟಿಗೆ ಹೇಗೆ ಕೆಲಸ ಮಾಡುತ್ತೆ, ಹೇಗೆ ನ್ಯಾಚುರಲಿ ಹೀಲ್ ಮಾಡುತ್ತೆ ಅಂತ ನಮ್ಮ ಡಾಕ್ಟರ್ ಅದಿತಿ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನ್ಯಾಚುರೋಪತಿ ಅಂತ ಹೇಳಿದ್ರೆ ಪ್ರಕೃತಿ ಚಿಕಿತ್ಸೆ. ಒಬ್ಬ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೆ ಪ್ರತಿದಿನ ಬೇಕಾಗಿರುವಂಥದ್ದು ಈ ಪ್ರಕೃತಿ. ಒಂದಲ್ಲ ಒಂದು ರೀತಿ ನಾವು ಈ ಪ್ರಕೃತಿಯನ್ನು ಉಪಯೋಗಿಸ್ತಾ ಇರ್ತೀವಿ. ಇಲ್ಲ, ಈ ಪ್ರಕೃತಿಯಿಂದ ನಮಗೆ ಸಾಕಷ್ಟು
ಪರಿಣಾಮಗಳು ನಮ್ಮ ದೇಹದಲ್ಲಿರ್ಬೋದು, ನಮ್ಮ ಮನಸ್ಸಿನಲ್ಲಿರ್ಬೋದು, ಆರೋಗ್ಯದ ಮೇಲಿರ್ಬೋದು ಆಗ್ತಾ ಇರುತ್ತೆ. ನಾನು ಮೊದಲೇ ಕೆಲವು ವಿಡಿಯೋಗಳಲ್ಲಿ ಹೇಳಿದ ಹಾಗೆ ಯೋಗ ಅನ್ನುವಂಥದ್ದು ಕೂಡ ಜೀವನ ಶೈಲಿ. ಇದೆರಡೂ ಕೂಡ ಸಹಜವಾದ, ನ್ಯಾಚುರಲ್ ಆದ, ನೈಸರ್ಗಿಕವಾದಂತಹ ಅಭ್ಯಾಸ ಆಗಿರೋದ್ರಿಂದ ಎರಡೂ ಕೂಡ ಹ್ಯಾಂಡ್ ಇನ್ ಹ್ಯಾಂಡ್, ಅಂದರೆ ಒಟ್ಟಿಗೆ ಹೋಗುತ್ತೆ. ಪ್ರಕೃತಿ ಚಿಕಿತ್ಸೆ ಬೇರೆ ಅಲ್ಲ ಅಥವಾ ಯೋಗದ ಅಭ್ಯಾಸ ಬೇರೆ ಅಲ್ಲ. ಎರಡೂ ಕೂಡ ನ್ಯಾಚುರಲ್ ಮತ್ತು ನಮ್ಮ ಸಹಜವಾದ, ನೈಸರ್ಗಿಕದತ್ತವಾದ ಜೀವನ ಶೈಲಿಗೆ ಎರಡನ್ನೂ ಕೂಡ ಅಳವಡಿಸಿಕೊಳ್ಳುವಂಥದ್ದು ತುಂಬ ಅಗತ್ಯ. ಈಗ ಒಂದು ರ್ಯಾಪಿಡ್ ಫೈರ್ ರೌಂಡ್. ಎಲ್ಲ ಕಾಯಿಲೆಗಳನ್ನು ಮೆಡಿಸಿನ್ಸ್ ಇಲ್ಲದೆ ಕ್ಯೂರ್ ಮಾಡ್ಬೋದಾ? ಖಂಡಿತ ಇಲ್ಲ. ಎಲ್ಲ ಕಾಯಿಲೆಗಳನ್ನು ಮೆಡಿಸಿನ್ಸ್ ಇಲ್ಲದೆ ಕ್ಯೂರ್ ಮಾಡೋದು ಸಾಧ್ಯ ಇಲ್ಲ. ಕ್ವಾಲಿಟಿ ಲೈಫಾ ಬ್ಯುಸಿ ಲೈಫಾ? ಅಫ್ಕೋರ್ಸ್ ಕ್ವಾಲಿಟಿ ಆಫ್ ಲೈಫ್. ಟ್ರೆಡಿಷನಲ್ ಮೆಡಿಸನ್ನ ಅಥವಾ ಮಾಡರ್ನ್ ಮೆಡಿಸನ್ನ? ಯಾವಾಗಲೂ ಕಾಂಬಿನೇಷನ್ ಆಫ್ ಟ್ರೆಡಿಷನಲ್ ಮೆಡಿಸಿನ್ ಮತ್ತು ಮಾಡರ್ನ್ ಮೆಡಿಸಿನ್. ಡಾಕ್ಟರ್ನ ನಂಬೇಕಾ ಅಥವಾ ಆನ್ಲೈನ್ ಇನ್ಫ್ಲೂಯೆನ್ಸರ್ಸ್ನ ನಂಬೇಕಾ? ಖಂಡಿತ ಡಾಕ್ಟರ್ನ ನಂಬಬೇಕು. ನೇಚರ ಸೈನ್ಸ? ನ್ಯಾಚುರಲ್ ಸೈನ್ಸ್. ವೆಯ್ಟ್ ಲಾಸ್ಗೆ ಮುಖ್ಯವಾಗಿ ಬೇಕಾಗಿರೋದು ಎಕ್ಸಸೈಸಾ ಡಯಟ್? ಹೆಲ್ದಿ ವೆಯ್ಟ್ ಲಾಸ್ಗೆ ಎಕ್ಸಸೈಸು ಬೇಕು, ಡಯಟು ಬೇಕು. ಮಿತ್ ಆರ್ ಫ್ಯಾಕ್ಟ್? ಯೋಗನ ಎಲ್ಲರೂ ಮಾಡ್ಬೋದಾ ಅಥವಾ ಬರೀ ಫ್ಲೆಕ್ಸಿಬಿಲಿಟಿ ಇರೋರು ಮಾತ್ರ ಮಾಡಬೇಕಾ? ಖಂಡಿತ ಇಲ್ಲ. ಪ್ರತಿಯೊಬ್ಬರು ಯೋಗವನ್ನು ಪ್ರಾಕ್ಟೀಸ್ ಮಾಡ್ಬೋದು. ಮಕ್ಕಳಿಂದ ಹಿಡಿದು ಮುದುಕರ ತನಕ ಕೂಡ ಬೇರೆ ಬೇರೆ ರೀತಿಯ ಯೋಗವನ್ನು ಅಭ್ಯಾಸ ಮಾಡ್ಬೋದು, ಮಾಡಲೇಬೇಕು. ನ್ಯಾಚುರೋಪತಿ ಎಲ್ಲ ಕಾಯಿಲೆಗಳನ್ನು ಗುಣಪಡಿಸುತ್ತಾ ಇಲ್ವಾ? ಖಂಡಿತ ಇಲ್ಲ. ಯಾವುದೇ ಸಿಸ್ಟಮ್ ಆಫ್ ಮೆಡಿಸಿನ್ ಎಲ್ಲ ರೀತಿಯ ಕಾಯಿಲೆಗಳನ್ನು ಖಂಡಿತ ಗುಣಪಡಿಸೋದಿಲ್ಲ. ಸೊ ನೋಡೋರಲ್ಲ ವೀಕ್ಷಕರೇ, ಇಷ್ಟೆಲ್ಲ ವಿಚಾರಗಳನ್ನ ನಮ್ಮ ಡಾಕ್ಟರ್ ಅದಿತಿ ಅವರು ಇವತ್ತು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮತ್ತೊಮ್ಮೆ ಇನ್ನೊಂದು ವಿಡಿಯೋಲಿ ನಾನು ನಿಮಗೆ ಸಿಗ್ತೀನಿ. ಆ್ಯಂಡ್ ನಮ್ಮ ಎಲ್ಲ ನ್ಯಾಚುರಲ್ ಮೆಡಿಸನ್ ಪ್ರಾಡಕ್ಟ್ಸ್ನ ನೀವು ಚೆಕ್ಔಟ್ ಮಾಡಬೇಕು ಅಂದರೆ ಈ ಕೆಳಗಿರೋ ವೆಬ್ಸೈಟ್ಗೆ ಹೋಗಿ ನೀವು ಚೆಕ್ಔಟ್ ಮಾಡ್ಬೋದು. ಧನ್ಯವಾದಗಳು.